ಕಾಲ್ ಹಾಕೊಂಡು ರೀಲ್ಸ್ ಮಾಡಿದವ ಈಗ ಪೊಲೀಸರ ಅತಿಥಿ. ನಡು ರಸ್ತೆಯಲ್ಲಿ ಕುರ್ಚಿ ಮೇಲೆ ಕೂತು ರೀಲ್ಸ್ ಮಾಡ್ತಾ ಇದ್ದ ಯುವಕ ಅರೆಸ್ಟ್. A few moments later. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕಂತ ರೀಲ್ಸ್ ಹುಚ್ಚಿಗೆ ಬಿದ್ದ ಎಷ್ಟೋ ಜನ ಜೈಲು ಪಾಲಾಗಿದ್ದಾರೆ. ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಜೈಲು ಸೇರಿದ ವಿಷಯ ನಿಮ್ಗೆಲ್ಲ ತಿಳಿದೇ ಇದೆ. ಇದೇ ರೀತಿ ರೀಲ್ಸ್ ಹುಚ್ಚಿಗೆ ಬಿದ್ದ ಯುವಕನೊಬ್ಬ ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲಿ ಕುರ್ಚಿ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಶೋಕಿಯಿಂದ ಟೀ ಕುಡಿತಾ ರೀಲ್ಸ್ ಮಾಡ್ತಾ ಇದ್ದ. ಆದ್ರೆ ಇವನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರ ಅತಿಥಿಯಾಗಿದ್ದಾರೆ. ಎಸ್ ವೀಕ್ಷಕರ, ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲಿಯೇ ಚೇರ್ ಮೇಲೆ ಕಾಲ್ ಹಾಕೊಂಡು ರೀಲ್ಸ್ ಮಾಡ್ತಾ ಇದ್ದ ಯುವಕನೇ ಪ್ರಶಾಂತ. ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಯ ಮುಂದೆ ಏಪ್ರಿಲ್ 12ರಂದು ನಡು ರಸ್ತೆಯಲ್ಲಿ ಕುರ್ಚಿ ಮೇಲೆ ಕೂತು ಟೀ ಕುಡಿತಾ ರೀಲ್ಸ್ ಮಾಡ್ತಾ ಇದ್ದ ಯುವಕನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತೆ ಕೆಆರ್ ಮಾರ್ಕೆಟ್ ಠಾಣೆ ಸೋಷಿಯಲ್ ಮೀಡಿಯಾ ವಿಂಗ್ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ. ಯುವಕ ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದು ರೀಲ್ಸ್ ವ್ಯಾಮೋಹವನ್ನ ಬೆಳೆಸಿಕೊಂಡಿದ್ದ. ಈ ರೀಲ್ಸ್ ಹುಚ್ಚೆ ಇಂದು ಯುವಕನ ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತೆ ಮಾಡಿದೆ. ಪೊಲೀಸರು ಆರೋಪಿತನ ವಿರುದ್ಧ ಎನ್ಸಿಆರ್ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.